ಮಾರ್ನಿಂಗ್, ಶುಭೋದಯ. ಇವತ್ತಿನ ನೋಡಿ ಮುತ್ತಿ ಏನಪ್ಪ ಅಂತ ಅಂದರೆ, ಬೇಸಿಗೆಯ ರಣಬಿಸಿಲು. ಆ ರಣಬಿಸಿಲಿನಲ್ಲಿ ಒಂದು ಪುಟ್ಟ ಪಕ್ಷಿ ಹಾರೋದಕ್ಕೂ ಆಗದೆ ಅಸಹಾಯಕವಾಗಿ ಹಾರೋದಕ್ಕೆ ಹೋಗುತ್ತೆ. ಅದಕ್ಕೆ ಶಕ್ತಿ ಇರೋದಿಲ್ಲ, ಬಿದ್ದು ಹೋಗ್ತಾ ಇರುತ್ತೆ. ಇನ್ನೊಂದು ಕಡೆಯಿಂದ ಅದರ ಎದುರಿನಿಂದ ಒಂದು ಪುಟ್ಟ ಬಾಲಕೃಷ್ಣ ಬರ್ತಾ ಇರ್ತಾರೆ. ಆ ಕೃಷ್ಣ ಆ ಹಕ್ಕಿಯನ್ನು ನೋಡಿ, ಅಯ್ಯೋ ಎಷ್ಟು ಮುದ್ದಾಗಿದೆ ಅಲ್ವಾ ಅಂತ ಮೊದಲು ಎತ್ಕೊಂಡು, ನೀನು ಏನು ಹೆದರ್ಕೋಬೇಡ, ನೀನು ಸೇಫ್ ಆಗಿದೆಯಾ ನನ್ನ ಕೈಯಲ್ಲಿ ಅಂತ ಮೊದಲು ಆ ಪಕ್ಷಿಗೆ ಧೈರ್ಯವನ್ನು ತುಂಬ್ತಾರೆ. ಧೈರ್ಯವನ್ನು ತುಂಬಿ ಆ ಕಡೆ ಈ ಕಡೆ ಎಲ್ಲ ಸುತ್ತಮುತ್ತ ನೋಡ್ತಾರಂತೆ. ಸುತ್ತಮುತ್ತ ನೋಡಿದಾಗ ಅಲ್ಲೆಲ್ಲೂ ನೀರೇ ಕಾಣೋದಿಲ್ವಂತೆ ಕಣ್ರಿ. ಆಗ ತನ್ನ ಪುಟ್ಟ ಕೈಗಳಿಂದ ಭೂಮಿಯನ್ನು ಸ್ಪರ್ಶ ಮಾಡಿ ಗಂಗಾದೇವಿಯನ್ನು ಪ್ರಾರ್ಥನೆ ಮಾಡ್ತಾರಂತೆ. ಅಲ್ಲೊಂದು ಚಿಲುಮೆ ಇದ್ದಕ್ಕಿದ್ದ ಹಾಗೆ ಹುಟ್ಟುತ್ತಂತೆ. ತಕ್ಷಣ ಆ ಪಕ್ಷಿಗೆ ತನ್ನ ಕೈಯಾರ ನೀರನ್ನು ಕುಡಿಸ್ತಾರಂತೆ. ನೀರು ಕುಡಿಸಿದ ತಕ್ಷಣ ಆ ಪಕ್ಷಿಗೆ ಜೀವ ಬಂದ ಹಾಗೆ ಆಗಿ ಅದು ಬಾನಿನ ಬಳಿ ಹಾರೋದಕ್ಕೆ ಶುರು ಮಾಡುತ್ತಂತೆ. ಹಾರಬೇಕಾದ್ರೆ ಅದು ಆ ಪುಟ್ಟ ಬಾಲಕೃಷ್ಣನಿಗೆ ಧನ್ಯವಾದವನ್ನೇ ಹೇಳ್ತಾ ಇದೆಯೇನೋ ಅನ್ನೋ ಅಷ್ಟರ ಮಟ್ಟಿಗೆ ಆ ದೃಶ್ಯ ಇರುತ್ತಂತೆ. ಇದನ್ನೆಲ್ಲ ನೋಡಿದ ತಾಯಿ ಯಶೋಧ ಸುಮ್ಮನೆ ನೋಡ್ತಾ ಇರ್ತಾಳಂತೆ. ಇದನ್ನು ಎಲ್ಲ ಚಮತ್ಕಾರವನ್ನು ಮಾಡಿದಂತಹ ಕೃಷ್ಣ ತಾಯಿಯ ಬಳಿ ಹೋಗಿ ಹೇಳ್ತಾನಂತೆ, ಅಮ್ಮ ನಾನೇನೂ ಮಾಡಿಲ್ಲ ಅಮ್ಮ ಅಂತ ಮುಗ್ಧತೆಯಿಂದ ಹೇಳಿ ಆಟ ಆಡೋದಕ್ಕೆ ಹೋಗ್ತಾನಂತೆ. ಇದರ ಅರ್ಥ ಏನು ಗೊತ್ತಾ? ಬೇಸಿಗೆ ಬರ್ತಾ ಇದೆ, ಎಲ್ಲ ಪಕ್ಷಿಗಳಿಗೂ ನೀರು ತುಂಬ 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 ಅವಶ್ಯಕತೆ ಇದೆ. ದಯವಿಟ್ಟು ದೊಡ್ಡ ಇದು ಸೇವೆ ಅಂತಲೇ ಮಾಡಿ, ತಪ್ಪೇ ಇಲ್ಲ. ನಿಮ್ಮ ಮನೆಯ ಅಂಗಳದಲ್ಲಿ, ನಿಮ್ಮ ಟೆರೆಸ್ ಮೇಲೆ, ನಿಮ್ಮ ಬಾಲ್ಕನಿಯಲ್ಲಿ, ನಿಮ್ಮ ಆಫೀಸ್ ಇದ್ದರೆ ಆಫೀಸಿನ ಕಿಟಕಿಗೆ ಎಲ್ಲೋ ಒಂದು ಕಡೆ ಒಂದು ಪುಟ್ಟ ಒಂದು ಬೌಲಲ್ಲಿ ನೀರನ್ನು ಇಡಿ. ಯಾಕೆ ಅಂತ ಅಂದರೆ ಆಹಾರನಾದರೂ ಎಲ್ಲರೂ ಸಿಕ್ಕುತ್ತೆ ಕಣ್ರಿ, ಆದರೆ ನೀರು ಸಿಕ್ಕೋದು ನಿಜಕ್ಕೂ ಸಹ ತುಂಬ ಕಷ್ಟ. ಹಾಗಾಗಿ ದಯಮಾಡಿ ಎಲ್ಲರೂ ಸಹ ಪಕ್ಷಿಗೆ ನೀರಿಡಿ. ನೀವು ಗ್ರಹಣ ಇದೆ, ಇದು ದಾನ ಮಾಡಬೇಕು, ಅದು ದಾನ ಮಾಡಬೇಕು, ಈ ಪೂಜೆ ಆ ಪೂಜೆ ಅಂತ ಅನ್ನೋದಕ್ಕಿಂತಲೂ ಪ್ರಮುಖವಾಗಿ ಪಕ್ಷಿಗಳಿಗೆ ನೀರಿಡಿ. ಸಾಧ್ಯವಾದರೆ ದವಸ ಧಾನ್ಯವನ್ನು ಇಡಿ. ಏಕೆ ಅಂತಂದರೆ ಮೂಕ ಪಕ್ಷಿಗಳು ಎಲ್ಲರಿಗಿಂತ ನಿಸ್ವಾರ್ಥವಾಗಿ ನಿಮಗೆ ಆಶೀರ್ವಾದವನ್ನು ಮಾಡುತ್ತೆ. ಏನು ಹೇಳ್ತೀರಾ? ಯೋಚನೆ ಮಾಡಿ. ನಿಜಕ್ಕೂ ಸಹ ಬೇಸಿಗೆ ಆಗಲೇ ಶುರು ಆಗಿಬಿಟ್ಟಿದೆ ಕಣ್ರಿ. ದಯವಿಟ್ಟು ಎಲ್ಲರೂ ಸಹ ಈ ನೀರಿಡುವಂತಹ ಈ ಪುಟ್ಟ ಕೆಲಸವನ್ನು ಖಂಡಿತವಾಗ್ಲೂ ಮಾಡಬಹುದು ಅಂತ ಅಂದ್ಕೊಳ್ತೀನಿ. ಯೋಚನೆ ಮಾಡಿ. ಇದು ನಿಜಕ್ಕೂ ಸಹ ಭಗವಂತನ ಸೇವೆ ಅಂತ ಹೇಳುತ್ತಾ ಈ ಕೆಲಸವನ್ನು ನಾವು ಮಾಡೋಣ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.